ಇಷ್ಟೆಲ್ಲ ಮಾತಾಡಿದಿವಿ. ಇನ್ನೊಂದಷ್ಟು ಸ್ವಲ್ಪ ಡೈಲಾಗ್ ಎಲ್ಲ ಕೊಡಿ ನಮ್ಗೆ. ಸಿನಿಮಾದಲ್ಲಿ ಅಭಿನಯ ಮಾಡಿದಿರಿ, ಆ ಹಿಟ್ ಆದಂತ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ, ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಅಭಿನಯ ಮಾಡಿದ್ರಿ. ಅವ್ರು ನೋಡ್ಲಿಕ್ಕೆ ಬರೋಂತ ಹುಡುಗಿ ನೀವು ಅಲ್ವಾ? ಸೊ ಅಲ್ಲೊಂದಷ್ಟು ಡೈಲಾಗ್ ಇತ್ತು, ಅದ್ ನೆನಪಿದ್ಯಾ? ಕೆಲವು ನೆನಪಿದೆ, ಹೇಳ್ತೇನೆ ಒಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ. ನನ್ನ ನೋಡಿದ ತಕ್ಷಣ ನೀವ್ ಅಟ್ರಾಕ್ಟ್ ಆಗ್ಬಿಟ್ಟಲ್ಲ. ನನ್ ಫ್ರೆಂಡ್ಸ್ ಎಲ್ಲ ಹಾಗೆ ಹೇಳ್ತಾರೆ, ನೀನೊಂದು ಅಯಸ್ಕಾಂತ ತರ ನೋಡಿದ ತಕ್ಷಣ ನಿನ್ನ ಅಟ್ರಾಕ್ಟ್ ಆಗ್ಬಿಡ್ತಾರೆ ಅಂತೇಳಿ. ನಾನೊಂದ್ ವಿಷಯ ಹೇಳ್ಬೇಕು, ಕೇಳ್ತೀರಾ? ನಿಮ್ ಹೃದಯ, ಹಾರ್ಟ್ ಅಂತಾರಲ್ಲ, ದಿಲ್, ಅದನ್ನ ಗಟ್ಟಿ ಮಾಡ್ಕೊಳ್ಳಿ. ಪರ 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 ಅಂತ ಕೆರ್ಕೊಳಕ್ ಹೋಗ್ಬೇಡಿ. ನಾನೊಬ್ಬ ಹುಡುಗನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ, ಅವನು ನನ್ನನ್ನ ತುಂಬಾ ಲವ್ ಮಾಡ್ತಿದ್ದಾನೆ. ಅವನ್ನ ನಾನ್ ಮದ್ವೆ ಆಗದೆ ಇದ್ರೆ ಸೂಸೈಡೇ ಮಾಡ್ಕೊಳ್ತಾನೆ. ಹೊರಗಡೆ ಹೋಗಿ ನಾನೇ ನಿಮ್ಮನ್ನ ರಿಜೆಕ್ಟ್ ಮಾಡ್ದೆ ಅಂತ ಹೇಳಿ, ಯುನೋ ಸೋಷಿಯಲ್ ಮೀಡಿಯಾದಲ್ಲಿ ನೀವ್ ನನ್ನನ್ನ ರಿಜೆಕ್ಟ್ ಮಾಡಿದೀರಾ ಅಂದ್ರೆ ಯಾರು ನಂಬೋದಿಕ್ ಹೋಗಲ್ಲ. ಸೂಪರ್ ಸೂಪರ್. ಇದೆಲ್ಲ ಒಂದೇ ಟೇಕ್ ತಗೊಂಡಿದ್ರು ಅವತ್ತು? ಅಲ್ಲ, ಒಂದೇ ಟೇಕ್ ಅಲ್ಲೇ ಆಕ್ಚುಲಿ. ಬಟ್ ಕೆಲವೊಂದು ಡೈಲಾಗ್ಸ್ ಎಲ್ಲ ಫಸ್ಟ್ ನಾನು ಹೇಳೋ ಥ್ರೂ ನೋಡಿ ಅದನ್ನೆಲ್ಲ ಆಡ್ ಮಾಡಿದ್ದು ಗಣೇಶ್ ಸರ್. ಫಸ್ಟ್ ನಾನು ಅದ್ರಲ್ಲಿ ಒಂದ್ 2 ಡೈಲಾಗ್ ಇದ್ದದ್ದು, ಅದು ಅಷ್ಟ್ ಲೈನ್ ಇದಿರ್ಲಿಲ್ಲ. ಗಣೇಶ್ ಸರ್ ಇದನ್ನ ಆಡ್ ಮಾಡ್ಲಿಕ್ಕೆ ಹೇಳಿದ್ದು. ಬಿಕಾಸ್ ಅವ್ರು ಹೇಳಿದ್ರು, ಆಕ್ಟರ್ನವ್ರು ಅಲರ್ಟ್ ಇದ್ರೆ ನಾವು ಹೇಳ್ಬಹುದು, ಸುಮ್ನೆ ಇದ್ರೆ ಬೇಡ ಅಂತಿದ್ದೆ. ಬಟ್ ನೀವು ಆಕ್ಟಿವ್ ಇದ್ದೀರಾ, ಸೊ ಹಾಗಾಗಿ ನಿಮ್ಮ ಹತ್ರ ಈ ಡೈಲಾಗ್ ಹೇಳಿಸ್ಕೋಬಹುದು. ಆದ್ಮೇಲೆ ಆ ಹೊಡಿಯೋ ಸೀನ್ ಅಲ್ಲ, ಅದು ಮತ್ತೆ ಗಣೇಶ್ ಸರ್ ಆಡ್ ಮಾಡಿದ್ದು. ಅದೇ ಗಣೇಶ್ ಸರ್ ಆಡ್ ಮಾಡಿದ್ದು, ಹೇಳಿದ್ದು ಅದು ಚೆನ್ನಾಗಾಗುತ್ತೆ, ಹಿಂಗ್ ಮಾಡೋಣ ಅಂತ ಹೇಳಿ ಅದೆಲ್ಲ ಮಾಡ್ಸಿದ್ದು. ಆಕ್ಚುಲಿ ಅವ್ರು ಹೇಳಿದ್ರು, ಹೀರೋ ಆಗಿದ್ದಕ್ಕೆ ಇಷ್ಟೇ ಆಕ್ಟ್ ಮಾಡ್ಲಿಕ್ಕೆ ಆಗಿದ್ದು, ನಾನೇನಾದ್ರೂ ಕಾಮಿಡಿಯನ್ನೇ ಆಗಿದ್ರೆ ಇದಕ್ಕಿಂತ ಡಬಲ್ ಮಾಡ್ತಾ ಇದ್ದೆ ನಾನು ಆಕ್ಟ್ ಅಂತ ಹೇಳಿ. ಹೇಗಿತ್ತು ಅವ್ರ ಜೊತೆ ಒಂದು ನಿಮ್ಮ ಸೂಪರ್ ಬಾಂಡಿಂಗ್ ಅಲ್ಲಿ? ಸೂಪರ್ ಪರ್ಸನಾಲಿಟಿ. ಕರೆಸ್ಕೊಂಡು ಕೂರಿಸ್ಕೊಂಡು ಒಂಥರ, ಇಲ್ಲಮ್ಮ ಏನ್ ಗೊತ್ತಾ ಕಂದ, ಅದು ಬೇರೆ ಡೈಲಾಗ್ ಅದು ಚೆನ್ನಾಗಿರಲ್ಲ, ನಾವ್ ಈ ತರ ಚೇಂಜ್ ಮಾಡ್ಕೊಳ್ಳೋಣ, ಏನಂತೀಯ ಕಂದ? ಓಕೆ ಸರ್ ಮಾಡ್ಕೊಳ್ಳೋಣ. ಆಮೇಲೆ ಏನ್ ಗೊತ್ತಾ, ಅದು ಹೊಡಿಯೋ ಸೀನ್ ಎಲ್ಲ ಹಿಂಗೆ ಮಾಡೋಣ, ಚೆನ್ನಾಗ್ ಬರುತ್ತೆ ಸ್ಕ್ರೀನ್, ಅದು ಸ್ಕ್ರೀನ್ ಅಲ್ಲಿ ಚೆನ್ನಾಗ್ ಕಾಣಿಸುತ್ತೆ. ಸೊ ಅದೆಲ್ಲ ಪ್ಲಾನ್ಸ್ ಎಲ್ಲ ಗಣೇಶ್ ಸರ್ ಮಾಡಿದ್ರು ಸ್ಪಾಟ್ ಅಲ್ಲಿ. ಹೌದು ಹೌದು. ಅಂದ್ರೆ ನೀವು ಆ ಮೇಕಪ್ ಸೆಟ್ ಅಲ್ಲಿ ಇದ್ದಾಗ ಮಾತ್ರ ಅವ್ರು ನೋಡಿದ್ರೆ ನಿಮ್ಮನ್ನ ಒರಿಜಿನಲ್ ಅವರು? ಇಲ್ಲ, ಅವ್ರು ನೋಡ್ಲಿಲ್ಲ, ನೋಡಿಕ್ ಸಿಕ್ಕಿಲ್ಲ ನನ್ಗೆ. ಸಿಕ್ಕಿಲ್ಲ ಅಂದ್ರೆ ಅದ್ರ ನಂತರ ಬೇರೆ ಸೀನ್ ಶ್ರುತಿ ಮ್ಯಾಮ್ ಇದವ್ರದೆಲ್ಲ ಫ್ಯಾಮಿಲಿ ಸೀನ್ ಅಲ್ಲೇ ಆಗ್ತಿದ್ದು. ಸೊ ನನ್ಗೆ ಅಂದ್ರೆ ಕಾಲ್ ಶೀಟ್ ಇದ್ದಿದ್ದು ಇಷ್ಟೇ ಟೈಮ್, ಮತ್ತೆ ನನ್ನನ್ನು ಪಿಕಪ್ ಡ್ರಾಪ್ ಮಾಡೋರು ಈ ಟೈಮಲ್ಲಿ, ಅಂದ್ರೆ ಅವ್ರನ್ನ ನೆಕ್ಸ್ಟ್ ನನ್ನನ್ನ ಡ್ರಾಪ್ ಮಾಡಿ ಬಂದ್ಮೇಲೆ ಬೇರೆಯವ್ರನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡೋದಿಕ್ಕಿತ್ತು. ಸೊ ಹಾಗಾಗಿ ಅವ್ರು ಬೇಗ ಬೇಗ ಮಾಡ್ಬೇಕಲ್ಲ ಅವ್ರ ಕೆಲ್ಸಕ್ಕೆ. ಸೊ ನಂದಾದ ತಕ್ಷಣ ನನ್ನನ್ನು ಕಳಿಸ್ಕೊಟ್ರು. ನನ್ಗೆ ಆಮೇಲೆ ಬಾಲಕೃಷ್ಣ ಸರ್ ಮಾತ್ರ ಹಿಂಗೆ ನೋಡಕ್ ಸಿಕ್ಕಿದ್ದು, ಗಣೇಶ್ ಸರ್ ಎಲ್ಲೂ ಸಿಕ್ಲಿಲ್ಲ. ಇಲ್ಲ, ಆಮೇಲೆ ಪ್ರಮೋಷನ್ಗೆ ನಾನು ದುಬೈಯಲ್ಲಿದ್ದೆ, ದುಬೈ ಪ್ರಮೋಷನ್ ಅಲ್ಲಿ ಮಾತ್ರ ನಾನು ಇದ್ದೆ, ಇಲ್ಲಿ ಇರ್ಲಿಲ್ಲ ನಾನು. ಅದ್ರ ನಂತರನೇ ನಂಗೆ ತುಂಬಾ ಕಾಲ್ ಬಂದದ್ದು, ಇಲ್ಲಿಂದ ಆಫರ್ಸ್ ಗಳು ತುಂಬಾ ಬಂತು ಕನ್ನಡದಿಂದ. ಬಟ್ ಆ ಟೈಮಲ್ಲಿ ನಾನು ಅಲ್ಲಿದ್ದೆ ಅಲ್ಲ, ಏನ್ ಮಾಡಕ್ ಆಗಿಲ್ಲ.